ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇನ್ನೇನು 5 ದಿನದಲ್ಲಿ ಈ ಬಾರಿಯ ರಾಯಲ್ ರಂಬಲ್ ಪ್ರೀಮಿಯಂ ಲೈವ್ ಇವೆಂಟ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಬಾರಿಯ ರಾಯಲ್ ರಂಬಲ್ ಪ್ರೀಮಿಯಂ ಲೈವ್ ಇವೆಂಟ್ ಸೌದಿ ಅರೇಬಿಯಾದಲ್ಲಿ ಆಗ್ತಾ ಇರೋ ಕಾರಣ ಇದನ್ನ WWE ಅವರು ತುಂಬಾನೇ ದೊಡ್ಡದಾಗಿ ಬುಕ್ ಮಾಡ್ತಾ ಇದ್ದಾರೆ. ಏನೇ ಆಗಲಿ, ಸೌದಿ ಅರೇಬಿಯಾದವರು ಯಾವ ಡಿಮ್ಯಾಂಡ್ ನ ಇಡ್ತಾರೋ ಅದನ್ನೆಲ್ಲದನ್ನು ಕೂಡ WWE ಅವರು ಪೂರೈಸೋದಕ್ಕೆ ಆದಷ್ಟು ಟ್ರೈ ಮಾಡ್ತಾರೆ ಅಂತಾನೆ ಹೇಳ್ಬೇಕು. ಅಂಡ್ ಅದರಿಂದನೇ ಈ ಬಾರಿಯ ಮೆನ್ಸ್ ರಾಯಲ್ ರಂಬಲ್ ಹಾಗೆ ವಿಮೆನ್ಸ್ ರಾಯಲ್ ರಂಬಲ್ ಅಲ್ಲಿ ಕೆಲವೊಂದು ಸರ್ಪ್ರೈಸ್ ಎಂಟ್ರಿಗಳು ಕೂಡ ನಮಗೆ ನೋಡೋದಕ್ಕೆ ಸಿಗಬಹುದು. ಅಂಡ್ ಈ ಒಂದು ವಿಡಿಯೋದಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾದಂತಹ ಕೆಲವೊಂದಷ್ಟು ಮೆನ್ಸ್ ಹಾಗೆ ವಿಮೆನ್ಸ್ ಸೂಪರ್ ಸ್ಟಾರ್ಸ್ ಗಳ ನೇಮ್ ನ ತಗೋತೀನಿ. ಈ ಸೂಪರ್ ಸ್ಟಾರ್ಸ್ ಗಳನ್ನ ನಾವು ಈ ಬಾರಿಯ ಮೆನ್ಸ್ ಹಾಗೆ ವಿಮೆನ್ ರಾಯಲ್ ರಂಬಲ್ ಮ್ಯಾಚ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ತಡ ಯಾಕೆ ಮಾಡೋಣ, ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಎಲ್ಲರಿಗೂ ಕೂಡ ಗೊತ್ತು ಬರ್ತಾರೆ ಅಂತ, ಬಟ್ WWE ಅವರು ಇನ್ನೂ ಕೂಡ ಅಫಿಷಿಯಲ್ ಆಗಿ ಇವರನ್ನ ರಾಯಲ್ ರಂಬಲ್ ಮ್ಯಾಚ್ ಒಳಗಡೆ ಅನೌನ್ಸ್ ಮಾಡಿಲ್ಲ. ನಾನಿಲ್ಲಿ ಮಾತಾಡ್ತಾ ಇರೋದು ನಮ್ಮ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರ ಬಗ್ಗೆ. ಈ ಬಾರಿಯ ರಾಯಲ್ ರಂಬಲ್ ಪೋಸ್ಟರ್ ಅಲ್ಲೂ ಕೂಡ ನಮಗೆ ಬ್ರಾಕ್ ಲೆಸ್ನರ್ ಅವರು ನೋಡೋದಕ್ಕೆ ಸಿಕ್ಕಿದ್ರು. ಅಂಡ್ ಈ ಬಾರಿಯ 30 ಮೆನ್ ರಾಯಲ್ ರಂಬಲ್ ಮ್ಯಾಚ್ ಒಳಗಡೆ ನಮಗೆ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರ ಎಂಟ್ರಿ 100% ನೋಡೋದಕ್ಕೆ ಸಿಗುತ್ತೆ. WWE ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ, ಬಟ್ ಈ ಒಂದು ನೇಮ್ ಮಾತ್ರ 100% ನಮಗೆ ರಾಯಲ್ ರಂಬಲ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಎರಡನೇದಾಗಿ ಪೇಜ್ ಅವರು ಕೂಡ ನಮಗೆ ಈ ಬಾರಿಯ ವಿಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ರೀಸೆಂಟ್ ಆಗಿ ಅಪ್ಡೇಟ್ ಗಳು ಬರ್ತಾ ಇತ್ತು. ಅಂಡ್ ರೀಸೆಂಟ್ ಆಗಿ ಯಾವುದೋ ಒಂದು ಇಂಡಿ ರೆಸ್ಲಿಂಗ್ ಶೋ ಅಲ್ಲಿ ನಮ್ಮ ಪೇಜ್ ಅವರು WWE ಥೀಮ್ ಸಾಂಗ್ ಮುಖಾಂತರ ಅಲ್ಲಿ ಅಪಿಯರ್ ಕೂಡ ಆಗಿದ್ರು. ಅಂಡ್ ಅವರು ಟ್ರೈನಿಂಗ್ ಮಾಡ್ತಾ ಇರ್ತಕ್ಕಂತಹ ಕೆಲವೊಂದಷ್ಟು ವಿಡಿಯೋಸ್ ಗಳು ಕೂಡ ಲೀಕ್ ಆಗಿತ್ತು, ನಾನು ಕೂಡ ತಿಳಿಸಿದ್ದೆ. ಅಂಡ್ ಗೈಸ್, ಈ ಬಾರಿಯ ರಾಯಲ್ ರಂಬಲ್ ಅಲ್ಲಿ ನಾವು ಪೇಜ್ ಅವ್ರನ್ನು ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಇದಾದ್ಮೇಲೆ ನಮಗೆ ಈ ಬಾರಿಯ ಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ಅಲ್ಲಿ ಬ್ರಾನ್ ಸ್ಟ್ರೋಮನ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗಬಹುದು. ಈಗ ನೀವು ಕೇಳಬಹುದು, ಅದೆಂಗ ಗುರು ಬ್ರಾನ್ ಸ್ಟ್ರೋಮನ್ ಅವರು ಬರ್ತಾರೆ ಅಂತ. ನಿಮಗೆ ಗೊತ್ತಿರಬಹುದು, ರೀಸೆಂಟ್ ಆಗಿ WWE ಅವರು ತನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಬ್ರಾನ್ ಸ್ಟ್ರೋಮನ್ ಅವರ ಫುಡ್ ರಿವ್ಯೂ ಚಾನಲ್ ಇಂದ ಕೆಲವೊಂದಷ್ಟು ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿದ್ರು. ಅಂಡ್ ಆಗ್ಲೇ ನಾನು ನಿಮಗೆ ತಿಳಿಸಿದ್ದೆ, ಪ್ರಾಬಬ್ಲಿ WWE ಅವರು ಬ್ರಾನ್ ಸ್ಟ್ರೋಮನ್ ಅವ್ರನ್ನ ಕರ್ಕೊಂಡು ಬರಬಹುದು ಅಂತ. ಅಂಡ್ ನಿಮ್ಮೆಲ್ಲರಿಗೂ ಕೂಡ ಮರ್ತೋಗಿದ್ರೆ ಇನ್ನೊಮ್ಮೆ ನೆನ್ಪು ಮಾಡ್ತೀನಿ, ಮೊದಲ ಬಾರಿಗೆ ಸೌದಿ ಅರೇಬಿಯಾದಲ್ಲಿ ಗ್ರೇಟೆಸ್ಟ್ ರಾಯಲ್ ರಂಬಲ್ ನ ಗೆದ್ದಿದ್ದು ಬೇರೆ ಯಾರು ಅಲ್ಲ, ನಮ್ಮ ಬ್ರಾನ್ ಸ್ಟ್ರೋಮನ್ ಅವರೇ. ಸೊ ಆ ಒಂದು ಮೆಮೊರಿನ ರೀಕ್ರಿಯೇಟ್ ಮಾಡೋದಕ್ಕೆ ಒನ್ ಟೈಮ್ ಅಪೀರಿಯನ್ಸ್ ಗಾದ್ರೂ ನಮ್ಮ ಬ್ರಾನ್ ಸ್ಟ್ರೋಮನ್ ಅವರು ಈ ಬಾರಿಯ ರಾಯಲ್ ರಂಬಲ್ ಮ್ಯಾಚ್ ಒಳಗಡೆ ನೋಡೋದಕ್ಕೆ ಸಿಗಬಹುದು ಅಂತ ಅನಿಸ್ತಾ ಇದೆ. ಅಂಡ್ ಅದಕ್ಕೋಸ್ಕರ ನಾನು ಇವರ ನೇಮ್ ಕೂಡ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಇದಾದ್ಮೇಲೆ ವಿಮೆನ್ಸ್ ರಾಯಲ್ ರಂಬಲ್ ಬಗ್ಗೆ ಮಾತಾಡೋದಾದ್ರೆ, ಈ ನೇಮ್ ಕೂಡ 100% ನಮಗೆ ವಿಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಬಟ್ WWE ಅವರು ಇನ್ನೂ ಕೂಡ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿಲ್ಲ. ನಾನಿಲ್ಲಿ ಏಜೆಲಿ ಅವರ ನೇಮ್ ನ ತಗೋತಾ ಇದ್ದೀನಿ. ನಿಮಗೆ ಗೊತ್ತಿರಬಹುದು, ಏಜೆಲಿ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ, ಬಟ್ ಅವರು ಪಾರ್ಟ್ ಟೈಮ್ ಸೂಪರ್ ಸ್ಟಾರ್ ಆಗಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅಂಡ್ ಅವರು ಕೂಡ ಈ ಬಾರಿಯ 30 ವಿಮೆನ್ ರಾಯಲ್ ರಂಬಲ್ ಮ್ಯಾಚ್ ಒಳಗಡೆ ಕಂಪೀಟ್ ಮಾಡೋದು ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇಲ್ಲಿ ಅವರು ಬಂದು ಬೆಕ್ಕಿ ಲಿಂಚ್ ಅವ್ರನ್ನ ಕನ್ಫರ್ಮ್ ಕೂಡ ಮಾಡಬಹುದು. ಅಂಡ್ ಬೆಕ್ಕಿ ಲಿಂಚ್ ಅವ್ರನ್ನ ಎಲಿಮಿನೇಟ್ ಕೂಡ ಮಾಡಬಹುದು. ಇದಾದ್ಮೇಲೆ ಈ ಬಾರಿಯ ಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ಅಲ್ಲಿ ನಮಗೆ ಚಾಡ್ ಗೇಬಲ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ ಅಂತ ಅನ್ಕೋತೀನಿ. ನಿಮಗೆ ಗೊತ್ತಿರಬಹುದು, ಚಾಡ್ ಗೇಬಲ್ ಅವರಿಗೆ ಇಂಜುರಿ ಆಗಿತ್ತು. ಅಂಡ್ ಅದರಿಂದ ಅವರು WWE ಕಂಪನಿಯಿಂದ ಹೊರಗಡೆ ಬಂದಿದ್ರು. ಬಟ್ ರೀಸೆಂಟ್ ಆಗಿ ಅವರ ಎಕ್ಸರ್ಸೈಸ್ ಮಾಡುವಂತಹ ವಿಡಿಯೋ ಇಂಟರ್ನೆಟ್ ಅಲ್ಲಿ ಸಿಕ್ಕಾಪಟ್ಟೆ ಸರ್ಕ್ಯುಲೇಟ್ ಆಗ್ತಾ ಇದೆ. ಅಷ್ಟೇ ಅಲ್ಲ, ಚಾಡ್ ಗೇಬಲ್ ಅವರು ಎಲ್ಲದಕ್ಕಿಂತ ಜಾಸ್ತಿ ಜಾಕ್ಡ್ ಆಗಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಸೊ ಅವರು ಕೂಡ ಈ ಬಾರಿಯ ರಾಯಲ್ ರಂಬಲ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗಬಹುದು. ಆಸ್ ಎಲ್ ಗ್ರಾಂಡೆ ಅಮೆರಿಕಾನೋ ಆಗಿ ಬಂದ್ರೆ ಚೆನ್ನಾಗಿರುತ್ತೆ, ಈ ಕಡೆ ಇನ್ನೊಬ್ಬ ಎಲ್ ಗ್ರಾಂಡೆ ಅಮೆರಿಕಾನೋ ಕೂಡ ಇದ್ರೆ ಚೆನ್ನಾಗಿರುತ್ತೆ. ರೀಸೆಂಟ್ ಆಗಿ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ. ಏನೇ ಆಗ್ಲಿ, ಚಾಡ್ ಗೇಬಲ್ ಅವ್ರನ್ನು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಈ ಬಾರಿಯ ಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ಅಲ್ಲಿ. ಇದಾದ್ಮೇಲೆ ವಿಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ, ಈ ಬಾರಿಯ ವಿಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ನ ವಿನ್ ಆಗೋದಕ್ಕೆ ಫೇವರೇಟ್ ಆಗಿರ್ತಕ್ಕಂತಹ ಬಿಯಾಂಕಾ ಬ್ಲೇರ್ ಅವರು ಕೂಡ ನಮಗೆ ಈ ಬಾರಿಯ ರಾಯಲ್ ರಂಬಲ್ ಮ್ಯಾಚ್ ಒಳಗಡೆ ನೋಡೋದಕ್ಕೆ ಸಿಗಬಹುದು. ನಿಮ್ಗೆ ಗೊತ್ತಿರಬಹುದು, ಬಿಯಾಂಕಾ ಬ್ಲೇರ್ ಅವರಿಗೆ ಫಿಂಗರ್ ಇಂಜುರಿ ಆಗಿತ್ತು. ಅಂಡ್ ಆಗ ನಾವು ಅನ್ಕೊಂಡಿದ್ವಿ, ಫಿಂಗರ್ ಇಂಜುರಿ ಏನ್ ದೊಡ್ಡ ಮಹಾ ಇಂಜುರಿ ಗುರು, ಆದಷ್ಟು ಬೇಗ ಒಂದ್ 2 ವಾರದಲ್ಲಿ ಬರ್ತಾರೆ ಅಂತ. ಬಟ್ ಬರ್ತಾರೆ ಅನ್ನೋದು 6 ತಿಂಗಳು ಕಳೆದೋಯ್ತು, ಇನ್ನೂ ಕೂಡ ಅವರ ಯಾವುದೇ ರೀತಿಯ ಸುಳಿವು ಇಲ್ಲ. ಅದಾದ್ಮೇಲೆ ಗೊತ್ತಾಯ್ತು, ಫಿಂಗರ್ ಇಂಜುರಿನೇ ಸಿಕ್ಕಾಪಟ್ಟೆ ಸೀರಿಯಸ್ ಆಗಿ ಡೀಪ್ ಆಗಿ ಹೋಗಿದೆ ಅಂತ. ಅಂಡ್ ಪ್ರಾಬಬ್ಲಿ ನಮಗೆ ಈ ಬಾರಿಯ 30 ವಿಮೆನ್ ರಾಯಲ್ ರಂಬಲ್ ಮ್ಯಾಚ್ ಒಳಗಡೆ ಬಿಯಾಂಕಾ ಬ್ಲೇರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗಬಹುದು. ಅಂಡ್ ಅವರೇ ಈ ಬಾರಿಯ ವಿಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ನ ಗೆಲ್ಲೋದಕ್ಕೆ ಒನ್ ಆಫ್ ದ ಫೇವರೇಟ್ ಕೂಡ ಆಗಿದ್ದಾರೆ. ಇದಾದ್ಮೇಲೆ ಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ಒಳಗಡೆ ಬರೋದಾದ್ರೆ, ಈ ಬಾರಿಯ ಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ಅಲ್ಲಿ ರಿಟರ್ನ್ ಆಗ್ತಾರೆ ಅಂತ ಬಹಳ ದಿನಗಳಿಂದಾನೇ ಅಪ್ಡೇಟ್ ಗಳು ಬರ್ತಿದ್ದಂತಹ ಕ್ರಿಸ್ ಜೆರಿಕೋ ಅವರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ನಿಮಗೆ ಗೊತ್ತಿರಬಹುದು, ಕ್ರಿಸ್ ಜೆರಿಕೋ ಅವರು AEW ಕಂಪನಿಯಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ರು. ಅಂಡ್ ಈಗ ಅವರು AEW ಕಂಪನಿಯಿಂದ ಹೊರಗಡೆ ಬಂದಿದ್ದಾರೆ. ಅಂಡ್ ಹೊರಗಡೆ ಬಂದ ಕೂಡಲೇ ಅವರು ಕೂಡ ಕೆಲವೊಂದಷ್ಟು WWE ಟೀಸರ್ಸ್ ಗಳನ್ನ ಪೋಸ್ಟ್ ಮಾಡಿದ್ರು. ಅಂಡ್ ಈ ಬಾರಿಯ ರಾಯಲ್ ರಂಬಲ್ ಅಲ್ಲಿ ನಾವು ಕ್ರಿಸ್ ಜೆರಿಕೋ ಅವ್ರನ್ನು ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ತುಂಬಾ ವಿಡಿಯೋಸ್ ಗಳಲ್ಲಿ
ಅಲ್ಲಿ ನಾನು ತಿಳಿಸಿದ್ದೀನಿ. ಎಸ್ ಗೈಸ್, ಈ ಬಾರಿಯ 30 ಮೆನ್ ರಾಯಲ್ ರಂಬಲ್ ಅಲ್ಲಿ ನಮಗೆ ಶಾಕಿಂಗ್ ರಿಟರ್ನ್ ಆಗಿ ಕ್ರಿಸ್ ಜೆರಿಕೋ ಅವರ ಐಕಾನಿಕ್ ರಿಟರ್ನ್ ಕೂಡ ನೋಡೋದಕ್ಕೆ ಸಿಗಬಹುದು. ಇದಾದ್ಮೇಲೆ ವಿಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ ಈ ಬಾರಿಯ ವಿಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ಅಲ್ಲಿ ನಮಗೆ ಬ್ರಿ ಬೆಲ್ಲಾ ಅವರ ರಿಟರ್ನ್ ಕೂಡ ನೋಡೋದಕ್ಕೆ ಸಿಗಬಹುದು. ಎಸ್ ನಿಕ್ಕಿ ಬೆಲ್ಲಾ ಅವರು ಈಗಾಗಲೇ ಡಬ್ಲ್ಯೂ ಕಂಪನಿಗೆ ಬಂದು ಒಂದು ರನ್ ಕೊಡ್ತಾ ಇದ್ದಾರೆ. ಅದು ಫ್ಲಾಪ್ ಆಗ್ತಾ ಇದೆಯೋ ಹಿಟ್ ಆಗ್ತಾ ಇದೆಯೋ, ಡಬ್ಲ್ಯೂ ಅವರು ಬೇಕು ಅಂತಾನೆ ನಿಕ್ಕಿ ಬೆಲ್ಲಾ ಅವರಿಗೆ ಈ ರೀತಿ ಕಿತ್ತೋಗಿರೋ ರನ್ ಕೊಡ್ತಾ ಇದಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಡಬ್ಲ್ಯೂಗೆ ನಿಕ್ಕಿ ಬೆಲ್ಲಾ ಅಂತೂ ಬಂದಾಗಿದೆ. ಅಂಡ್ ಅವರ ಟ್ವಿನ್ ಸಿಸ್ಟರ್ ಬ್ರಿ ಬೆಲ್ಲಾ ಅವರು ಬರೋದು ಬಾಕಿ ಇದೆ. ಅಂಡ್ ರೀಸೆಂಟ್ ಆಗಿ ಅವರು ಕೂಡ ಸ್ಟೇಟ್ಮೆಂಟ್ ನ ಕೊಟ್ಟಿದ್ರು, ನನ್ನ ಒಂದು ಫೈನಲ್ ರನ್ ಡಬ್ಲ್ಯೂ ಕಂಪನಿಯಲ್ಲಿ ಇನ್ನೂ ಕೂಡ ಬಾಕಿ ಇದೆ ಅಂತ. ಅಂಡ್ ಪ್ರಾಬಬ್ಲಿ ಅವರ ರಿಟರ್ನ್ ನಮಗೆ ಈ ಬಾರಿಯ ವಿಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಇದಾದ್ಮೇಲೆ ಫೈನಲಿ ಸ್ಟಾಂಗ್ ಕಾಲ್ ಸ್ಟೀವ್ ಆಸ್ಟನ್ ಅವರ ಎಂಟ್ರಿ ಕೂಡ ನಮಗೆ ಈ ಬಾರಿಯ ಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಎಸ್ ರೀಸೆಂಟ್ ಆಗಿ ತಾನೇ ಅಪ್ಡೇಟ್ ಗಳು ಬರೋದಕ್ಕೆ ಶುರು ಆಗಿತ್ತು. ಸ್ಟಾಂಗ್ ಕಾಲ್ ಸ್ಟೀವ್ ಆಸ್ಟನ್ ಅವರು ವೆರಿ ಸೂನ್ ನಮಗೆ ಡಬ್ಲ್ಯೂ ಅಲ್ಲಿ ಅಪಿಯರ್ ಆಗೋದು ನೋಡೋದಕ್ಕೆ ಸಿಗಬಹುದು ಅಂತ. ಅಂಡ್ ಪ್ರಾಬಬ್ಲಿ ಅವರು ರಾಯಲ್ ರಂಬಲ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ತನ್ನ ರಿಟರ್ನ್ ಕೂಡ ಮಾಡಬಹುದು ಅಂತ ಅಪ್ಡೇಟ್ ಗಳು ಬರ್ತಾ ಇತ್ತು. ಒಂದು ಅವರು ರಾಯಲ್ ರಂಬಲ್ ಅಲ್ಲಿ ಯಾವ್ದಾದ್ರು ಒಂದು ವಿಚಾರನ ಅನೌನ್ಸ್ ಮಾಡೋದಕ್ಕೆ ಬರಬಹುದು, ಅಥವಾ ಒನ್ ಟೈಮ್ ಅಪಿರಿಯನ್ಸ್ ಗೆ ಈ ಬಾರಿಯ 30 ಮೆನ್ ರಾಯಲ್ ರಂಬಲ್ ಮ್ಯಾಚ್ ಒಳಗಡೆ ಎಂಟ್ರಿನೂ ಕೂಡ ಕೊಡಬಹುದು ಅಂತ. ಎಸ್ ನಾವು ಈ ಒಂದು ವಿಚಾರನ ಕಡೆಗೆಣಿಸೋ ಹಂಗಿಲ್ಲ, ಯಾಕಂದ್ರೆ ಈ ಬಾರಿಯ ರಾಯಲ್ ರಂಬಲ್ ಆಗ್ತಾ ಇರೋದು ಸೌದಿ ಅರೇಬಿಯಾದಲ್ಲಿ. ಸೊ ಸೌದಿ ಅರೇಬಿಯಾದವರಿಗೆ ಲೆಜೆಂಡ್ಸ್ ಗಳು ಸಿಕ್ಕಾಪಟ್ಟೆ ಇಷ್ಟ. ಅಂಡ್ ಅದಕ್ಕೋಸ್ಕರ ಅವರು ಸ್ಟಾಂಗ್ ಕಾಲ್ ಸ್ಟೀವ್ ಆಸ್ಟನ್ ಅವರಿಗೆ ಅವ್ರು ಕೇಳಿದಷ್ಟು ದುಡ್ಡನ್ನ ಕೊಟ್ಟು ಅವರ ಎಂಟ್ರಿನೂ ಕೂಡ ಈ ಬಾರಿಯ ರಾಯಲ್ ರಂಬಲ್ ಮ್ಯಾಚ್ ಒಳಗಡೆ ಮಾಡಿಸಬಹುದು. ಎಸ್ ಗೈಸ್, ಈ ಬಾರಿ ರಾಯಲ್ ರಂಬಲ್ ಮ್ಯಾಚ್ ಒಳಗಡೆ ನಾವು ಸ್ಟಾಂಗ್ ಕಾಲ್ ಸ್ಟೀವ್ ಆಸ್ಟನ್ ಅವರನ್ನು ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನ ಕೆಲವೊಂದಷ್ಟು ರೂಮರ್ಸ್ ನೇಮ್ಸ್ ಗಳ ಬಗ್ಗೆ ಮಾತಾಡೋದಾದ್ರೆ ಸ್ಟೆಫನಿ ಮಿಕ್ಮೇನ್ ಅವ್ರನ್ನು ಕೂಡ ಡಬ್ಲ್ಯೂ ಅವರು ಕರ್ಕೊಂಡು ಬರಬೇಕು ಅಂತ ಅನ್ಸಿದ್ರೆ, ಇನ್ನ ನಮ್ಮ ಬಿಗ್ ರೆಡ್ ಮಿಷಿನ್ ಕೇನ್ ಅವರ ಎಂಟ್ರಿ ಕೂಡ ನಮಗೆ ರಾಯಲ್ ರಂಬಲ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ನಿಮಗೆ ಗೊತ್ತಿರಬಹುದು ಕೇನ್ ಆಗಿ ರಾಯಲ್ ರಂಬಲ್ ಕನೆಕ್ಷನ್ ಯಾವ ರೀತಿ ಇದೆ, ಎಷ್ಟು ರೆಕಾರ್ಡ್ ಗಳನ್ನ ನಮ್ಮ ಕೇನ್ ಅವರು ರಾಯಲ್ ರಂಬಲ್ ಅಲ್ಲಿ ಮಾಡಿದ್ದಾರೆ ಅಂತ. ಅಂಡ್ ಒನ್ ಟೈಮ್ ಅಪಿರಿಯನ್ಸ್ ಗೆ ಸೌದಿ ಅರೇಬಿಯಾದವರು ಕೇನ್ ಅವ್ರನ್ನು ಕೂಡ ಇನ್ವಾಲ್ವ್ ಮಾಡಿಸಬಹುದು. ಕೇನ್ ಅವರ ಬ್ರದರ್ ಅಂಡರ್ಟೇಕರ್ ಅವ್ರನ್ನು ಕೂಡ ಕರ್ಕೊಂಡು ಬರಬಹುದು, ಶಾನ್ ಮ್ಯಾಕಲ್ಸ್ ಅವ್ರನ್ನು ಕೂಡ ಕರ್ಕೊಂಡು ಬರಬಹುದು. ಏನೇ ಆಗ್ಲಿ, ಈ ಬಾರಿಯ ರಾಯಲ್ ರಂಬಲ್ ಪ್ರೀಮಿಯಂ ಲೈವ್ ಇವೆಂಟ್ ಸೌದಿ ಅರೇಬಿಯಾದಲ್ಲಿ ಆಗ್ತಾ ಇರೋ ಕಾರಣ ಕೆಲವೊಂದಷ್ಟು ಲೆಜೆಂಡ್ಸ್ ಗಳ ಎಂಟ್ರಿ ಕೂಡ ನಮಗೆ 100% ನೋಡೋದಕ್ಕೆ ಸಿಗುತ್ತೆ ಅಂತ ಅನ್ಕೋತೀನಿ. ಯಾಕಂದ್ರೆ ಸೌದಿ ಅರೇಬಿಯಾದ ಗವರ್ನಮೆಂಟ್ ಗೆ ಹಾಗೆ ಅವರ ಪ್ರಿನ್ಸ್ ಗೆ ಡಬ್ಲ್ಯೂ ಲೆಜೆಂಡ್ಸ್ ಗಳಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಅಂಡ್ ಅದರಿಂದ ಕೆಲವೊಂದಷ್ಟು ಲೆಜೆಂಡ್ಸ್ ಗಳ ಎಂಟ್ರಿ ಕೂಡ ನಮಗೆ ರಾಯಲ್ ರಂಬಲ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಸ್ಪೆಷಲಿ ಮೆನ್ಷನ್ ಜಾನ್ಸಿನ್ ಅವರು ಕೂಡ ಬರಬಹುದು. ಡಬ್ಲ್ಯೂ ಅವರು ಹಾಗೆ ಸೌದಿ ಅರೇಬಿಯಾದವರು ಏನಾದ್ರು ಜಾನ್ಸಿನ್ ಅವ್ರನ್ನ ಕನ್ವಿನ್ಸ್ ಮಾಡಿದ್ರೆ, ಬಟ್ ನನಗೆ ಅನ್ಸೋದಿಲ್ಲ ಪರ್ಸನಲಿ ಜಾನ್ಸಿನ್ ಅವರು ಕನ್ವಿನ್ಸ್ ಆಗ್ತಾರೆ ಅಂತ. ಯಾಕಂದ್ರೆ ಜಾನ್ಸಿನ್ ಅವರು ತನ್ನ ಮಾತಿನ ಮೇಲೆ ನಿಲ್ಲೋರು. ಅವ್ರು ಬರೋದಿಲ್ಲ, ನಾನು ರಿಟೈರ್ಡ್ ಆಗಿದ್ದೀನಿ ಅಂತ ಹೇಳಿದ್ದಾರೆ. ಸೊ ಅವ್ರು ಬರೋದಿಲ್ಲ. ಎಕ್ಸ್ಪೆಕ್ಟೇಷನ್ ಅಂತೂ ಮಾಡಬೇಡಿ, ಬಟ್ ದುಡ್ಡು ಏನ್ ಬೇಕಾದ್ರೂ ಮಾಡಿಸಬಹುದು. ಅದಕ್ಕೋಸ್ಕರ ಅವರ ನೇಮ್ನು ಕೂಡ ತಗೋತಾ ಇದ್ದೀನಿ. ಏನನ್ಸುತ್ತೆ ಗೈಸ್ ಈ ಒಂದು ವಿಡಿಯೋನ ನೋಡಿದ್ಮೇಲೆ ಈ ಬಾರಿಯ ರಾಯಲ್ ರಂಬಲ್ ಗೆ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಎಲ್ಲೋಗಿ ನಿಂತಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ವಿಡಿಯೋನ ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಈಗ ನಾವು ಎಂಟರ್ ಆಗ್ತಾ ಇದೀವಿ ರೋಡ್ ಟು ರಸಲ್ ಮೇನಿಯಾಗೆ.